ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಹದ್ದಿನ ಕಣ್ಣಿಟ್ಟಿದೆ. ಕಾಂಗ್ರೆಸ್ ಆರೋಪ ಮಾಡ್ತಾನೆ ಬರ್ತಾ ಇತ್ತು. ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕರಿಗೆ ಇದು ಸಂಶಯ ಮೂಡಿಸಿತ್ತು. ಮಹಾರಾಷ್ಟ್ರದಲ್ಲಿ ಸಾಯಂಕಾಲ ವೋಟಿಂಗ್ ಎಲ್ಲ ಮುಗಿದ ಮೇಲೆ ಲಕ್ಷಾಂತರ ವೋಟುಗಳು ಹೇಗೆ ಚೇಂಜ್ ಆಯಿತು, ಸಾಯಂಕಾಲ ವೋಟಿಂಗ್ ಮುಗಿದ ಮೇಲೇ ಮಹಾರಾಷ್ಟ್ರ ಭಾಗದಲ್ಲಿ ಚೆಕ್ ಮಾಡಿಕೊಂಡಾಗ 64 ಲಕ್ಷ ವೋಟುಗಳು ಹೆಚ್ಚುವರಿಯಾಗಿ ಬಂದಿವೆ. ಆಮೇಲೆ 5 ಗಂಟೆ 6 ಗಂಟೆಗೆ ಮುಗಿಸ್ತಾರಲ್ಲಪ್ಪ ಕೆಲವು ಕಡೆ, ವೋಟೆಲ್ಲ ಮುಗಿದು ಬಿಡುತ್ತಲ್ಲ, ಮುಗಿದ ಮೇಲೆ ಈ ಥರ ಲಕ್ಷಾಂತರ ಜನ ಬಂದು ವೋಟ್ ಹಾಕಿಬಿಟ್ರಾ ಅಂತ ಒಂದು ವಿಚಾರ ಆಯಿತು. 1 ಅವರ್ದು ಅಲ್ಲಿ ಚೆಕ್ ಮಾಡಿಕೊಂಡಾಗ ಅದ್ರದ್ದೇನು ಡೇಟಾ ಕೊಟ್ಟಿರಲಿಲ್ಲ. ಆಮೇಲೆ ಡೇಟಾ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸಿದ್ರು ಕೂಡ 64 ಲಕ್ಷ ಆಗೋಕ್ಕೆ ಸಾಧ್ಯನಾ ಅಂತ ಒಂದು ಅನುಮಾನ ಇತ್ತು. ಇದಲ್ಲದೆ ಕೌಂಟಿಂಗ್ ದಿನ ಕೌಂಟ್ ಮಾಡಲಿಕ್ಕಿಂತ ಮುಂಚಿತವಾಗಿ 1 ಗಂಟೆ ಮುಂಚಿತವಾಗಿಯೂ ಕೂಡ 10 ಲಕ್ಷ ವೋಟ್ಗಳು ಜಾಸ್ತಿ ಆಗಿಬಿಟ್ಟಿತ್ತು. ಓವರಾಲ್ ಆಗಿ 74 ಲಕ್ಷ ವೋಟ್ಗಳ ವ್ಯತ್ಯಾಸ ಅಲ್ಲಿತ್ತು ಅಂಥೇಳಿ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಚುನಾವಣಾಗ ಇಲ್ಲ ಆ ಥರ ಎಲ್ಲ ಲೇಟಾಗಿ ಬರ್ತಿದ್ದಾರೆ, ಅಲ್ಲಿ ವರ್ಕಿಂಗ್ ಕ್ಲಾಸ್ ಜನ ಇದ್ದಾರೆ, ಕೆಲಸ ಮಾಡ್ಕೊಂಡ್ರೆ ಕೂಲಿ ಕಾರ್ಮಿಕರೆಲ್ಲ ಇರ್ತಾರೆ, ಅವ್ರು ಬಂದು ಊಟ ಹಾಕಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಇರಲಿ, ಇದೀಗ ಇದೆಲ್ಲ ಮಾಡಿದ್ಮೇಲೆ ಯಾಕೋ ಏನೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ಭಾವಿಸಿರುವ ಕಾಂಗ್ರೆಸ್ ಚುನಾವಣಾ ಆಯೋಗದ ಮೇಲೇ ಹದ್ದಿನ ಕಣ್ಣಿಟ್ಟಿದೆ. ಈಗ ಹಿರಿಯ ನಾಯಕರ ಈಗಲ್ ತಜ್ಞರ ಪಡೆಯನ್ನು AICC ರಚಿಸಿದೆ. ಇಲ್ಲಿ ಅಜಯ್ ಮಾಕೇನ್, ದಿಗ್ವಿಜಯ್ ಸಿಂಗ್ ಸೇರಿ ಹಲವರ ತಂಡವನ್ನು ರಚನೆ ಮಾಡಲಾಗಿದೆ. ಚುನಾವಣಾ ಆಯೋಗದ ಮೇಲೆ ನಿಗಾ ಇಡಕ್ಕೆ. ದೆಹಲಿ ಎಲೆಕ್ಷನ್ ಶುರುವಾಗಿದೆಯಲ್ಲ, ಇನ್ನೇನು ಶುರುವಾಗುತ್ತಲ್ಲ, 5ನೇ ತಾರೀಕು ಇದೆಯಪ್ಪ. ಸೊ ಈಗೇನಾಗುತ್ತೆ, ಈಗಲ್ ಪಡೆ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವರು. 2 ಇದ್ದಾರೆ, ಅಜಯ್ ಮಾಕೇನ್ ಇದ್ದಾರೆ, ದಿಗ್ವಿಜಯ್ ಸಿಂಗ್ ಅವರಿದ್ದಾರೆ. ಇವರು ಚುನಾವಣೆಗಳಲ್ಲಿ ಎಲ್ಲಾದರೂ ಅಕ್ರಮಗಳಾಗ್ತವಾ ಅನ್ನೋ ಒಂದು ವಿಚಾರದ ಮೇಲೆ ನಿಗಾ ಇಡಬೇಕು. ಪದೇ ಪದೇ ಆಯೋಗದ ನಡೆಯ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇತ್ತು ಕಾಂಗ್ರೆಸ್. ಇದೀಗ ಆಯೋಗದ ಲೋಪದೋಷಗಳ ಮೇಲೆ ಬೆಳಕು ಚೆಲ್ಲಬೇಕು ಅಂಥೇಳಿ ತಂಡವನ್ನು ರಚನೆ ಮಾಡಲಾಗಿದೆ. ಚುನಾವಣೆಗಳಲ್ಲಿ ಪಾರದರ್ಶಕತೆ ಉಳಿಸಿಕೊಟ್ಟುವ ನಿಟ್ಟಿನಲ್ಲಿ ಈ ತಂಡ ರಚನೆ ಮಾಡಲಾಗಿದೆ. ಮಹಾರಾಷ್ಟ್ರ, ಹರಿಯಾಣ ಚುನಾವಣೆ ಎಡವಟ್ಟುಗಳ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಬೇಕು. ಮತದಾರರ ಪಟ್ಟಿ ಅಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನು ಈಗಲ್ ಟೀಮು ಕಲೆ ಹಾಕಲಿದೆ. ಮತದಾರರ ಪಟ್ಟಿ ವಿಚಾರಕ್ಕೆ ಏನಾಗಿತ್ತಲ್ಲಿ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ನಿನ್ನೆ ಇದನ್ನು ಮಾತಾಡಿದ್ರು. ರಾಹುಲ್ ಗಾಂಧಿಯವರೇ ಸದನದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಇದು. ವಿಷಯ ಏನು ಅಂದರೆ, ಅಲ್ಲ ರೀ, ಮಹಾರಾಷ್ಟ್ರದಲ್ಲಿ 5 ವರ್ಷಗಳಲ್ಲಿ ಎಷ್ಟು ಜನ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸ್ಕೊಂಡ್ರೋ ಅಷ್ಟು ಜನಕ್ಕಿಂತ ಜಾಸ್ತಿ ಜನ ಕೇವಲ 5 ತಿಂಗಳಲ್ಲಿ, 5 ತಿಂಗಳು ಯಾವುದು ಅಂದರೆ, ಒಂದು ಲೋಕಸಭಾ ಎಲೆಕ್ಷನ್ ಮುಗಿದು ಒಂದು ವಿಧಾನಸಭಾ ಚುನಾವಣೆ ಶುರುವಾಗುವ ವೇಳೆಗೆ ಕೇವಲ 5 ತಿಂಗಳಲ್ಲಿ 70 ಲಕ್ಷಕ್ಕಿಂತ ಹೆಚ್ಚಿನ ಜನ ಮಹಾರಾಷ್ಟ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸ್ಕೊಂಡಿದ್ದಾರಲ್ಲ. ಇದು ಹೇಗಿದು? ಯಾವ ಲೆಕ್ಕದಲ್ಲಿ ಇದನ್ನು ನೀವು ಮಾತಾಡ್ತಾ ಇದ್ದೀರಿ? ಜೊತೆಗೆ ಇವರು ಎಲ್ಲಿ ಅಷ್ಟು ನೋಂದಾಯಿಸಿಕೊಂಡ್ರೋ ಅಲ್ಲಿ ಗೆದ್ದಿರೋದೇ BJP ಅಂತ ರಾಹುಲ್ ಗಾಂಧಿ ಮಾತಾಡಿದ್ರು. ಇಲ್ಲಿ 70 ಲಕ್ಷ ಜನ ನೋಂದಣಿ ಮಾಡ್ಕೊಂಡಿದ್ದಾರಲ್ಲ, ಆ ಭಾಗ ಪೂರ್ತಿ ಓಟ್ ಬಂದಿರೋದು, ಅಲ್ಲಿ ಗೆದ್ದಿರೋದು ಬರೀ BJP ಅವರೇ. ಹೇಗೆ ಸಾಧ್ಯ ಇದು ಅಂತ ಕೇಳಿದ್ರು. ಅಂದರೆ ಹಿಮಾಚಲ ಪ್ರದೇಶದ ಜನಸಂಖ್ಯೆಯಷ್ಟು ಜನ, ಇಡೀ ಹಿಮಾಚಲ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಜನ ಇದ್ದಾರೋ ಅಷ್ಟು ಜನ ಮಹಾರಾಷ್ಟ್ರದಲ್ಲಿ ಬರೀ 5 ತಿಂಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೊಸದಾಗಿ ನೋಂದಾಯಿಸ್ಕೊಂಬಿಟ್ರ. ಅವರು ಒಂದು ಹಿಮಾಚಲ ಪ್ರದೇಶ ರೆಡಿಯಾಗಿಬಿಡ್ತಾ ಮಹಾರಾಷ್ಟ್ರದಲ್ಲಿ, ಅಷ್ಟು ಜನ ರೆಡಿಯಾಗಿಬಿಟ್ರಾ? ಏನಿದೆ ಕಥೆ? ಲೆಕ್ಕ ಕೇಳಿದ್ರೆ ಕೊಡ್ತಾ ಇಲ್ವಲ್ಲ, ಯಾಕೆ? ಈ ಒಂದು ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಕ್ವಶನ್ ಮಾಡಿದರು. ಪರೋಕ್ಷವಾಗಿ BJPಯ ಗೆಲುವಿಗೆ ಆಯೋಗ ಸಹಕರಿಸ್ತಾ ಇದೆ ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರ ಆರೋಪವನ್ನು ಮಾಡಿದ್ದಾರೆ. ಇದರ ಆಧಾರದ ಮೇರೆಗೆ ಅಧ್ಯಯನವನ್ನು ಕಾಂಗ್ರೆಸ್ನ ಈಗಲ್ ಟೀಮ್ ಮಾಡಲಿದೆ. ಮಾಹಿತಿ ಸಂಗ್ರಹ ಮಾಡಿಕೊಂಡು ವರದಿ ರೂಪದಲ್ಲಿ AICCಗೆ ಈಗಲ್ ತಂಡ ಕೊಡಲಿದೆ.